Hello students, welcome back to the Science Mentorpreneur. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ನ 6ನೇ ಲೆಕ್ಚರ್ ಇದು. ಈಗಾಗಲೇ ಈ ಚಾಪ್ಟರ್ ಮೇಲೆ 5 ಲೆಕ್ಚರ್ ವಿಡಿಯೋಸನ್ನು ನಾನು ಮಾಡಿದ್ದೀನಿ. ಪ್ರಿವಿಯಸ್ ಲೆಕ್ಚರಲ್ಲಿ ಅಂದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ 05ನಲ್ಲಿ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಮೇಲೆ ಸಮ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸನ್ನು ನಾನು ಸಾಲ್ವ್ ಮಾಡಿದ್ದೆ. ಸೊ ಫಸ್ಟ್ ಅದನ್ನು ನೋಡಿ ಆಮೇಲೆ ಲೆಕ್ಚರ್ 6ಕ್ಕೆ ಬನ್ನಿ. ಸೊ ಲಾಸ್ಟ್ ಪ್ರಾಬ್ಲಮಲ್ಲಿ ಒಂದು ಸ್ವಲ್ಪ ಸ್ಲೈಟ್ ಚೇಂಜ್ ಮಾಡಿ ಆ ಪ್ರಾಬ್ಲಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ ಅಂತ ಹೇಳಿದ್ದೆ. ಅದೇ ಪ್ರಾಬ್ಲಮ್ದಿಂದ ನಾವೀಗ ಕಂಟಿನ್ಯೂ ಮಾಡೋಣ. ನೋಡಿ ಇಲ್ಲಿ ಇದಕ್ಕೆ ಸಿಮೆಟ್ರಿಕ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದ್ದಾಗ ಈ ಥರದ ಪ್ರಾಬ್ಲಮ್ ಬಂದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಪ್ರಿವಿಯಸ್ ಲೆಕ್ಚರಲ್ಲಿ ಸ್ವಲ್ಪ ಡಿಸ್ಕಷನ್ ಮಾಡಿದ್ದೆ. ಸೊ ಈ ಪ್ರಾಬ್ಲಮ್ ಏನಿತ್ತಲ್ಲ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಬೇಕಾಗಿತ್ತು. ಸೊ ಇವಾಗ ಅಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ. ಸೊ ಪ್ರಾಬ್ಲಮ್ ಏನಿದೆ, ಒಂದು ಸ್ಕ್ವೇರ್ ಇದೆ, ಒಂದು ಸ್ಕ್ವೇರ್ನ 4 ವರ್ಟೆಕ್ಸ್ ಮೇಲೆ ಚಾರ್ಜ್ ಇದೆ. ಇಲ್ಲಿದೆ ಚಾರ್ಜ್ ಪ್ಲಸ್ ಕ್ಯೂ, ಇಲ್ಲಿದೆ ಚಾರ್ಜ್ ಪ್ಲಸ್ ಕ್ಯೂ, ಇದು ಕೂಡ ಪ್ಲಸ್ ಕ್ಯೂ, ಬಟ್ ಇಲ್ಲಿ ಏನಿದೆ ಅಲ್ಲ ಇಲ್ಲಿ ಮೈನಸ್ ಕ್ಯೂ ಇದೆ. ಆಮೇಲೆ ಸೆಂಟರಲ್ಲಿ ಚಾರ್ಜ್ ಇದೆ ಪ್ಲಸ್ ಕ್ಯಾಪಿಟಲ್ ಕ್ಯೂ. ಓಕೆನಾ? ಇದು ಸೈಡ್ ಎ, ಇದು ಸೈಡ್ ಎ, ಇದು ಸೈಡ್ ಎ, ಈ ಸೈಡು ಎ. ಹೆಸರು ಕೊಡೋಣ ಇದಕ್ಕೆ. ಇದು ಎ, ಇದು ಬಿ, ಇದು ಸಿ, ಇದು ಡಿ. ಕ್ವಶನ್ ಏನಂತ ಕೇಳ್ತಾರೆ, ಎಫ್ ನೆಟ್ ಅಂದರೆ ನೆಟ್ ಫೋರ್ಸ್ ಆನ್ ಚಾರ್ಜ್ ಪ್ಲಸ್ ಕ್ಯೂ ಅಟ್ ಸೆಂಟರ್. ಈ ರೀತಿ ಕ್ವಶನ್ ಕೇಳ್ತಾರೆ. ಸೊ ನೋಡಿ ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಓಕೆನಾ? ಸೊ ನೋಡಿ ಇದು ಪ್ಲಸ್ ಕ್ಯೂ ಇದೆ, ಇದು ಪ್ಲಸ್ ಕ್ಯೂ ಇದೆ, ಸೇಮ್ ಚಾರ್ಜು, ರಿಪೆಲ್ ಈಚ್ ಅದರ್. ಸೊ ಫೋರ್ಸ್ ಆನ್ ದಿಸ್ ಚಾರ್ಜ್ ಕ್ಯಾಪಿಟಲ್ ಕ್ಯೂ ಡ್ಯೂ ಟು ದಿಸ್ ಚಾರ್ಜ್ ಏನಾಗುತ್ತೆ, ಈ ರೀತಿ ಆಗುತ್ತೆ, ರಿಪಲ್ ಆಗುತ್ತೆ. ಇದನ್ನು ನಾನು ಎಫ್ ಎ ಅಂತ ಕರಿತೀನಿ. ಸೊ ಫೋರ್ಸ್ ಆನ್ ಪ್ಲಸ್ ಕ್ಯೂ ಡ್ಯೂ ಟು ಚಾರ್ಜ್ ಆನ್ ಎ. ಅದೇ ರೀತಿ ಇ ಮತ್ತು ಈ ಚಾರ್ಜ್ ನಡುವೆ ಇದು ಎರಡು ಕೂಡ ಚಾರ್ಜ್ ಕೂಡ ಪ್ಲಸ್ ಆಗಿ. ಸೊ ಫೋರ್ಸ್ ಆನ್ ಕ್ಯಾಪಿಟಲ್ ಕ್ಯೂ ಡ್ಯೂ ಟು ಚಾರ್ಜ್ ಆನ್ ಬಿ, ಇದು ಕೂಡ ರಿಪೆಲ್ ಆಗುತ್ತೆ, ಫೋರ್ಸ್ ಡೈರೆಕ್ಷನ್ ಈ ಕಡೆ ಆಗುತ್ತೆ. ಇದನ್ನು ನಾವು ಎಫ್ ಬಿ ಅಂತ ಕರೆಯೋಣ. ಓಕೆನಾ? ಅದೇ ರೀತಿ ಈ ಎರಡು ಚಾರ್ಜ್ ನೋಡಿ, ಫೋರ್ಸ್ ಆನ್ ಚಾರ್ಜ್ ಕ್ಯೂ ಡ್ಯೂ ಟು ಚಾರ್ಜ್ ಆನ್ ಡಿ ಈ ಕಡೆ ಆಗುತ್ತೆ, ಎಫ್ ಡಿ. ನೋಡಿ ಇದು ಪ್ಲಸ್ ಪ್ಲಸ್ಸು ರಿಪಲ್ಷನ್, ಇದು ಕೂಡ ಪ್ಲಸ್ ಪ್ಲಸ್ಸು ರಿಪಲ್ಷನ್ ಈ ಕಡೆ ಆಯಿತು, ಇದು ಕೂಡ ಪ್ಲಸ್ ಪ್ಲಸ್ಸು ರಿಪಲ್ಷನ್ ಈ ಕಡೆ ಆಯಿತು, ಇದು ಕೂಡ ಪ್ಲಸ್ ಪ್ಲಸ್ಸು ರಿಪಲ್ಷನ್ ಈ ಕಡೆ ಆಯಿತು. ಬಟ್ ಇಲ್ಲಿ ನೋಡಿ ಈ ಚಾರ್ಜ್ ಕಡೆ ಬಂದಾಗ ಈ ಚಾರ್ಜ್ ಪ್ಲಸ್ ಇದೆ, ಈ ಚಾರ್ಜ್ ಮೈನಸ್ ಇದೆ. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗುತ್ತೆ, ಇಲ್ಲಿ ಡೈರೆಕ್ಷನು ಈ ಕಡೆನೇ ಬರುತ್ತೆ, ಇದೇ ಇಲ್ಲಿ ಚೇಂಜು. ಇದನ್ನು ನಾವು ಎಫ್ ಸಿ ಅಂತ ಕರೆಯೋಣ. ಎಫ್ ಸಿ ಈಸ್ ಫೋರ್ಸ್ ಆನ್ ಚಾರ್ಜ್ ಕ್ಯೂ ಡ್ಯೂ ಟು ದಿಸ್ ಮೈನಸ್ ಕ್ಯೂ ಚಾರ್ಜ್ ವಿಚ್ ಈಸ್ ಆನ್ ವರ್ಟೆಕ್ಸ್ ದಿಸ್ ಸಿ ವರ್ಟೆಕ್ಸಲ್ಲಿರುವಂಥ ಮೈನಸ್ ಕ್ಯೂ ಚಾರ್ಜ್ ಏನಿದೆಯಲ್ಲ ಇದರಿಂದ ಫೋರ್ಸ್ ಕ್ರಿಯೇಟ್ ಆಗಿರೋದು ಇದು. ಸೊ ಈಗ ನೋಡಿ ಈ ಚಾರ್ಜ್ ಈ ಕಡೆ ಇದೆ, ಈ ಚಾರ್ಜ್ ಈ ಕಡೆ ಈ ಫೋರ್ಸ್ ಈ ಕಡೆ ಇದೆ. ಸೊ ಚಾರ್ಜು ಸೇಮ್ ಆಗಿರ್ತದೆ, ಪ್ಲಸ್ ಕ್ಯೂ ಆದ ಕಾರಣ ಈ ಎಫ್ ಡಿ ಮತ್ತು ಎಫ್ ಬಿ ಏನಿದೆಯಲ್ಲ ದೇ ಬೋತ್ ಕ್ಯಾನ್ಸಲ್ ಈಚ್ ಅದರ್. ಸೊ ನೆಟ್ ಫೋರ್ಸ್ ಆನ್ ಎನ್ ಕ್ಯೂ ಅಂತ ಕೇಳಿದರೆ ಅವರು ನಾವು ಕೇವಲ ಎಫ್ ಸಿ ಮತ್ತು ಎಫ್ ಎನ ಆ್ಯಡ್ ಮಾಡಬೇಕು. ಅಷ್ಟು ಮಾಡಿದರೆ ನಮಗೆ ನೆಟ್ ಫೋರ್ಸ್ ಆನ್ ಚಾರ್ಜ್ ಕ್ಯೂ ಎಟ್ ಸೆಂಟರ್ ಸಿಗುತ್ತೆ. ಓಕೆನಾ? ಇದನ್ನೇ ಡಯಾಗ್ರಾಮ್ ನಾನು ಇನ್ನೊಂದು ಸರ್ತಿ ಡ್ರಾ ಮಾಡ್ತೀನಿ ಕೆಳಗಡೆ. ನೋಡಿ ಇದು ಸೆಂಟರು, ಈ ಕಡೆ ಇರೋದು ನಮ್ಮ ಎಫ್ ಡಿ ಫೋರ್ಸು, ಈ ಕಡೆ ಇರೋದು ಎಫ್ ಬಿ ಫೋರ್ಸು, ಸೆಂಟರ್ ಈ ಕಡೆ ಇದೆ. ಓಕೆ, ನೆಕ್ಸ್ಟ್ ಇದು ಎಫ್ ಎ, ಇಲ್ಲಿರೋದು ಎಫ್ ಸಿ. ಓಕೆನಾ? ಇವಾಗ ಕುಲಾಂಬ್ಸ್ ಲಾ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೋಡಿ, ಕುಲಾಂಬ್ಸ್ ಲಾ ಯಾವ ಚಾರ್ಜ್ಗೆ ಅಪ್ಲೈ ಮಾಡಬೇಕು, ಈ ಚಾರ್ಜ್ಗೆ ಅಪ್ಲೈ ಮಾಡಬೇಕು, ಈ ಚಾರ್ಜ್ಗೆ ಅಪ್ಲೈ ಮಾಡಬೇಕು, ಈ ಚಾರ್ಜ್ಗೆ ಅಪ್ಲೈ ಮಾಡಿದಾಗ ಈ ಚಾರ್ಜ್ಗೆ ಮತ್ತು ಈ ಚಾರ್ಜ್ ಇರುವಂಥ ಡಿಸ್ಟೆನ್ಸ್ ಗೊತ್ತಿರಬೇಕಲ್ಲ ನಮಗೆ. ಸೊ ನೋಡಿ ಇದು ಡಯಾಗೋನಲ್ ಇದೆ, ಈ ಡಿಸ್ಟೆನ್ಸನ್ನು ನಾವು ಆರ್ ಅಂತ ಅಂದ್ಕೊಳ್ಳೋಣ. ಅದೇ ರೀತಿ ಈ ಚಾರ್ಜ್ಗೆ ಇರೋ ಡಿಸ್ಟೆನ್ಸು ಕೂಡ ಆರ್ ಇರುತ್ತೆ. ಇಲ್ಲಿಂದ ಇಲ್ಲಿ ಆರ್, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಆರ್. ಓಕೆನಾ? ಸೊ ಆರ್ ಎಷ್ಟಿರುತ್ತೆ, ವ್ಯಾಲ್ಯೂ ಆಫ್ ಆರ್ ಎಷ್ಟಿರುತ್ತೆ, ಇದು ಡಯಾಗೋನಲ್ ಇದೆಯಲ್ಲ, ಎ ಸಿ ಆ್ಯಂಡ್ ಬಿ ಡಿ ಇವು ಡಯಾಗೋನಲ್ಸ್ ಇವು. ಸೊ ಆರ್ ಇವತ್ತು ಹಾಫ್ ಆಫ್ ದಿಸ್ ಡಯಾಗೋನಲ್ ಇರುತ್ತೆ. ಓಕೆನಾ? ಆರ್ ವ್ಯಾಲ್ಯೂ ಏನಿದೆಯಲ್ಲ ಇದು ಎದಿಂದ ಈ ಸೆಂಟರ್ವರೆಗೆ ಇರುವಂಥ ಡಿಸ್ಟೆನ್ಸು ಆರು ಹಾಫ್ ಆಫ್ ಡಯಾಗೋನಲ್ ಇರುತ್ತೆ. ಸೊ ಹಾಫು ಡಯಾಗೋನಲ್ಲು ನಮ್ಗೆ ಗೊತ್ತಿದೆ, ನಾವು ಪೈಥಾಗೋರಸ್ ಥಿಯರಮ್ ಪ್ರಕಾರ ಪ್ರಿವಿಯಸ್ ಪ್ರಾಬ್ಲಮಲ್ಲಿ ನಾವು ಕಲ್ತಿದ್ವಿ. ನಾವು ಎಷ್ಟಿರುತ್ತೆ, ಎ ಇಂಟು √2 ಇರುತ್ತೆ ಆರ್ ವ್ಯಾಲ್ಯೂ.
ದಿಸ್ ಈಸ್ ಈಕ್ವಲ್ ಟು, ಈಗ ನೋಡಿ 1/2 ಇದೆಯಾ, ಈ 2 ಅನ್ನು ಯಾವ ರೀತಿ ಬರಿಬೋದು, √2 × √2 ಬರಿಬೋದಾ, ಈ 2 ಅನ್ನು √2 × √2 ಬರಿಬೋದಾ. ಸೊ ಬ್ರ್ಯಾಕೆಟಲ್ಲಿ a × √2 ಹಾಗೆ ಇರಲಿ, ಒಂದು √2 ಜೊತೆ ಇನ್ನೊಂದು √2 ಕ್ಯಾನ್ಸಲ್ ಆಯಿತು. ಸೊ ಆರ್ ವ್ಯಾಲ್ಯೂ ಎಷ್ಟು ಬಂತಪ್ಪ ಅಂತಂದರೆ a/√2. ಓಕೆನಾ. ಅದು ಇವಾಗ ಕೂಲಾಂಬ್ಸ್ ಲಾ ಅಪ್ಲೈ ಮಾಡೋಣ. ಸೊ ನೋಡಿ ಎಫ್ ಬಿ ಎಷ್ಟು ಬಂತು, ಕೆ ಕ್ಯೂ ಇಂಟು ಕ್ಯಾಪಿಟಲ್ ಕ್ಯೂ ಡಿವೈಡೆಡ್ ಬೈ r². ನೋಡಿ ಎಫ್ ಬಿ ಏನಿದೆಯಲ್ಲ, ಈ ಚಾರ್ಜು ಮತ್ತು ಈ ಚಾರ್ಜು ಪ್ರಾಡಕ್ಟು, ಕೆ ಕಾನ್ಸ್ಟಂಟು ಡಿವೈಡೆಡ್ ಬೈ ಈ ಡಿಸ್ಟೆನ್ಸ್ ಎಷ್ಟಿದೆ ಆರ್. ಅದೇ ರೀತಿ ಈ ಡಿಸ್ಟೆನ್ಸ್ ಕೂಡ ಆರೇ ಇದೆ, ಇಲ್ಲಿಂದ ಈ ಡಿಸ್ಟೆನ್ಸ್ಗೂ ಆರೇ ಇದೆ. ಓಕೆನಾ. ಅದೇ ರೀತಿ ಎಫ್ ಡಿ ಏನಿದೆಯಲ್ಲ, ಈ ಫೋರ್ಸು ಅದು ಕೂಡ ಅಷ್ಟೇ ಆಗುತ್ತೆ, ಎಫ್ ಬಿ ಅಷ್ಟೇ ಆಗುತ್ತೆ. ನೋಡಿ ಬೇಕಾದರೆ ನೀವು ಕ್ಯೂ ಇಂಟು ಕ್ಯೂ, ಕೆ ಕಾನ್ಸ್ಟಂಟ್ ಮಲ್ಟಿಪ್ಲೈ ಡಿವೈಡೆಡ್ ಬೈ r². ಸೊ ಇದೇ ಫೋರ್ಸ್ ವ್ಯಾಲ್ಯೂ ಕೂಡ ಎಫ್ ಡಿ ವ್ಯಾಲ್ಯೂ ಫೋರ್ಸ್ ಕೂಡ ಇಷ್ಟೇ ಆಗುತ್ತೆ. ಎಫ್ ಎದ್ದು ಕೂಡ ಅಷ್ಟೇ ಆಗುತ್ತೆ. ಎಫ್ ಎ ನೋಡಿ, ಎಫ್ ಎ ಮೈನಸ್ ಇದೆ, ಇಲ್ಲಿ ಮೈನಸ್ ಸೈನ್ ಯಾಕೆ ಬರಿತಾ ಇಲ್ಲ ಅಂತ ನೀವು ಕೇಳ್ಬೋದು. ನೋಡಿ ಕೂಲಾಂಬ್ಸ್ ಲಾ ನಮಗೆ ಏನು ಹೇಳುತ್ತೆ, ಇಲ್ಲಿ ಸೈಡಿಗೆ ಬರಿತೀನಿ ನಾನು. ಕೂಲಾಂಬ್ಸ್ ಲಾ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು Q1 Q2 ಅಂತ ನಾವು ಹೇಳಿದೆ. ಬಟ್ ಆ್ಯಕ್ಚುಲಿ ಯಾವ ರೀತಿ ಇರುತ್ತೆ, ಅದು ಮಾಡ್ ಆಫ್ Q1 Q2 ಅಂತ ಇರುತ್ತೆ. ಓಕೆನಾ. ಮ್ಯಾಗ್ನಿಟ್ಯೂಡ್, ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದ ಪ್ರಾಡಕ್ಟ್ ಆಫ್ ದೀಸ್ 2 ಚಾರ್ಜಸ್. ಮ್ಯಾಗ್ನಿಟ್ಯೂಡ್ ಇರುತ್ತೆ ಅದು. ಅಂದರೆ ಸಪೋಸ್ -Q1 ಇಂಟು +Q2 ಅಂತ ನೀವು ಬರ್ತೀವಿ ಅಂತ ಅಂದ್ಕೊಳ್ಳಿ, ಇಂಟು +Q2. ಈ ಎಫ್ ಎದಕ್ಕೆ ಇದ್ರ ಪ್ರಾಡಕ್ಟ್ ಮಾಡಿದಾಗ ನಾವು ಮಾಡ್ ಹಾಕ್ತೀವಲ್ಲ, ಆವಾಗ ಆ ಸೈನ್ ವ್ಯಾಲ್ಯೂ ಇರೋಲ್ಲ, ಹೋಗ್ಬಿಡುತ್ತೆ ಅದು. ಇಷ್ಟೇ, ದ ಸೈನ್ ಡಸಂಟ್ ಮ್ಯಾಟರ್. ಓಕೆನಾ. ಸೊ ಅದೇ ರೀತಿ ಎಫ್ ಎ, ಆಮೇಲೆ ಎಫ್ ಸಿ. ಸೊ ನೋಡಿ ಎಫ್ ಬಿ, ಎಫ್ ಡಿ, ಎಫ್ ಎ, ಎಫ್ ಸಿ 4 ವ್ಯಾಲ್ಯೂಸು ಸೇಮ್ ಆಗುತ್ತೆ. ಇವಾಗ ನಾವು ಎಫ್ ನೆಟ್ ಅಂತ, ಅಂದರೆ ಫೋರ್ಸ್, ನೆಟ್ ಫೋರ್ಸ್ ಆನ್ ಸೆಂಟರ್. ನೋಡಿ ಈ ಫೋರ್ಸು ಕ್ಯಾನ್ಸಲ್ ಆಗುತ್ತೆ. ಸೊ ಇದನ್ನು ಬಿಟ್ಟುಬಿಡಿ. ನಾವೇನು ಮಾಡಬೇಕೀಗ, ಎಫ್ ಸಿ ಪ್ಲಸ್ ಎಫ್ ಎನೇ ಮಾಡಬೇಕು. ಎಫ್ ಸಿ ಪ್ಲಸ್ ಎಫ್ ಎ. ಎಫ್ ಸಿ ಎಫ್ ಎ ಎಷ್ಟಿದೆ, ಇಷ್ಟೇ ಇದೆ. ಸೊ ಅಂದರೆ ಆಲ್ ಆರ್ ಸೇಮ್ ಅಲ್ಲ, ಇದನ್ನೇ 2 ಟೈಮ್ಸ್ ಆಗುತ್ತೆ. ಎಫ್ ಎನೂ ಇಷ್ಟು ಇದೆ, ಮತ್ತು ಎಫ್ ಎನೂ ಇಷ್ಟೇ ಇದೆ, ಎಫ್ ಸಿನೂ ಇಷ್ಟೇ ಇದೆ. ಸೊ ಕೆ ಕ್ಯೂ ಡಿವೈಡೆಡ್ ಬೈ r² ಪ್ಲಸ್ ಕೆ ಕ್ಯೂ ಇಂಟು ಕ್ಯೂ ಡಿವೈಡೆಡ್ ಬೈ r² ಈಸ್ ಈಕ್ವಲ್ ಟು 2k ಕ್ಯೂ ಇಂಟು ಕ್ಯೂ ಹೋಲ್ ಡಿವೈಡೆಡ್ ಬೈ r². ಓಕೆನಾ. ಬಟ್ ಸ್ಟಿಲ್ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಇನ್ನು. ನಿಮ್ಗೆ ಆಪ್ಷನಲ್ಲಿ ಯಾವ ರೀತಿ ಕೊಡ್ತಾರೆ ಗೊತ್ತಾ, ನೋಡಿ ಈ ಕ್ವಶನ್ಗೆ 4 ಆಪ್ಷನ್ ಯಾವ ರೀತಿ ಕೊಡ್ಬೋದು. ಎ ಎಷ್ಟಿರುತ್ತೆ, ಕೆ ಕ್ಯೂ ಡಿವೈಡೆಡ್ ಬೈ a². ಓಕೆನಾ. ಬಿ ವ್ಯಾಲ್ಯೂ ಯಾವ ರೀತಿ ಕೊಡ್ತಾರೆ, 2k ಕ್ಯೂ ಡಿವೈಡೆಡ್ ಬೈ a². ಸಿ ವ್ಯಾಲ್ಯೂ ಎಷ್ಟಿರುತ್ತೆ, 4k ಕ್ಯೂ ಡಿವೈಡೆಡ್ ಬೈ a². ಸಿ 8k ಕ್ಯೂ ಡಿವೈಡೆಡ್ ಬೈ a². ಸೊ ನೋಡಿ 2k ಕ್ಯೂ ಏದು ಬಂದಿದೆ ಅಂತ ಅವಸರದಲ್ಲಿ ಇದನ್ನು ಕ್ಲಿಕ್ ಮಾಡಿಬಿಡಿ. ನೋಡಿ ಇಲ್ಲಿ ಡಿವೈಡೆಡ್ ಬೈ a² ಇದೆ, r² ಅಲ್ಲ. ಸೊ ಆರ್ ವ್ಯಾಲ್ಯೂನ ನಾವು ಇಲ್ಲಿಂದ ಇಲ್ಲೇನಿದೆಯಲ್ಲ ಆರ್ ವ್ಯಾಲ್ಯೂ, ಈ ಆರ್ ವ್ಯಾಲ್ಯೂನ ನಾವು ಇಲ್ಲಿ ಪುಟ್ ಮಾಡಬೇಕು. ದಿಸ್ ಈಸ್ ಈಕ್ವಲ್ ಟು 2k ಕ್ಯೂ ಡಿವೈಡೆಡ್ ಬೈ ಆರ್ ವ್ಯಾಲ್ಯೂ ಎಷ್ಟಿದೆ, a/√2 ಬ್ರಾಕೆಟ್ ಸ್ಕ್ವೇರ್. ಸೊ ನೋಡಿ √2 ಇಂಟು ಸ್ಕ್ವೇರು, 2 ಕ್ಯಾನ್ಸಲ್ ಆಗುತ್ತೆ, 2 ಉಳಿಯುತ್ತೆ. ಓಕೆನಾ. √2 ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ 2 ಉಳಿಯುತ್ತೆ. ಆ 2 ಅನ್ನು ನ್ಯೂಮಿರೇಟರ್ಗೆ ನಾವು ಮಲ್ಟಿಪ್ಲೈ ಮಾಡಿದಾಗ ಮೇಲೆ ಎಷ್ಟು ಉಳಿಯುತ್ತೆ, 4k ಕ್ಯೂ ಡಿವೈಡೆಡ್ ಬೈ a². ಸೊ ನೋಡಿ ಎಲ್ಲಿದೆ ವ್ಯಾಲ್ಯೂ, ಸಿ. ಆನ್ಸರ್ ಸಿ ಇದೆ ಅಲ್ಲ, ಇದು ನಮ್ಮ ಆನ್ಸರ್. ಸೊ ನೆಟ್ ಫೋರ್ಸ್ ಆನ್ ಚಾರ್ಜ್ ಕ್ಯಾಪಿಟಲ್ ಕ್ಯೂ at center is 4k ಕ್ಯೂ ಡಿವೈಡೆಡ್ ಬೈ a². ಸೊ ಈ ರೀತಿ ಪ್ರಾಬ್ಲಮ್. ಸೊ ದ್ಯಾಟ್ಸ್ ಇಟ್. ಇದು ಫಸ್ಟ್ ಈ ಲಾಸ್ಟ್ ಪ್ರಾಬ್ಲಮನ್ನು ನಾನು ಹೇಳಬೇಕು ಅಂತ ಹೇಳಿದ್ದೆಲ್ಲ. ಸೊ ಈ ಪ್ರಾಬ್ಲಮ್ಗೆ ಇದು ಸೊಲ್ಯೂಷನು. ಸೊ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಮೇಲೆ ಮೊದಲನೇ ಟೈಪ್ ಪ್ರಾಬ್ಲಮ್ಗಳನ್ನು ನಾವು ಮಾಡಿದ್ವಿ. ಇವಾಗ ಟೈಪ್ 2. ಸೊ ಟೈಪ್ 2 ಯಾವ ರೀತಿ ಇವೆ ಅಂದರೆ, ಥರ್ಡ್ ಚಾರ್ಜ್ ಈಸ್ ಇನ್ ಇಕ್ವಿಲಿಬ್ರಿಯಮ್ ಅಂತ ಅದಕ್ಕೆ ಹೆಸರು.
ಸೊ ಏನಿಲ್ಲಿ 2 ಚಾರ್ಜ್ ಕೊಡ್ತಾರೆ. ಕ್ವಶನ್ ಏನು ಕೇಳ್ತಾರೆ, ಮೂರನೇ ಚಾರ್ಜನ್ನು ನಾವು ಎಲ್ಲಿಡ್ಬೋದು, ಸೊ ದ್ಯಾಟ್ ನೆಟ್ ಫೋರ್ಸ್ ಎಷ್ಟಾಗಬೇಕು, 0 ಆಗಬೇಕು. ನೆಟ್ ಫೋರ್ಸ್ ಆನ್ ಥರ್ಡ್ ಚಾರ್ಜ್ ಏನಿದೆಯಲ್ಲ ಅದು 0 ಆಗಬೇಕು. ಇದಕ್ಕೆ ನಾವು ಥರ್ಡ್ ಚಾರ್ಜ್ ಇನ್ ಇಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಸೊ ನೋಡಿ ಇಲ್ಲಿ ಒಂದು ಕ್ವಶನ್ ಇದೆ, ಎಕ್ಸಾಂಪಲು. ಒಂದು ಚಾರ್ಜ್ ಇದೆ ಪ್ಲಸ್ ಕ್ಯೂ, ಇನ್ನೊಂದು ಚಾರ್ಜ್ ಇದೆ ಪ್ಲಸ್ 4Q. ಓಕೆನಾ. ಕ್ವಶನ್ ಏನು ಕೇಳಿದಾರೆ ನೋಡಿ, ವೇರ್ ಶುಡ್ ವಿ ಕೀಪ್ ಅ ಥರ್ಡ್ ಚಾರ್ಜ್ ಆನ್ ದ ಲೈನ್ ಜಾಯ್ನಿಂಗ್ ಆಫ್ ದೀಸ್ 2 ಚಾರ್ಜಸ್ ಸಚ್ ದ್ಯಾಟ್ ಥರ್ಡ್ ಚಾರ್ಜ್ ಈಸ್ ಇನ್ ಇಕ್ವಿಲಿಬ್ರಿಯಮ್. ಆ ಥರ್ಡ್ ಚಾರ್ಜ್ ಏನಿದೆಯಲ್ಲ ಅದು ಇಕ್ವಿಲಿಬ್ರಿಯಮ್ ಆಗಿರಬೇಕು. ಅಂದರೆ ನೆಟ್ ಫೋರ್ಸ್ ಏನಿದೆಯಲ್ಲ ಥರ್ಡ್ ಚಾರ್ಜ್ ಮೇಲೆ 0 ಆಗಬೇಕು. ಸೊ ನೋಡಿ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂತ. ಲೆಟ್ ದಟ್ ಥರ್ಡ್ ಚಾರ್ಜ್ ಏನಿದೆಯಲ್ಲ ಅದು ಕ್ಯೂ ಅಥವಾ ಪ್ಲಸ್ ಕ್ಯೂ. ನೋಡಿ ಮೈನಸ್ ಕ್ಯೂನು ತೊಗೋಬೋದು, ಪ್ಲಸ್ ಕ್ಯೂನು ತೊಗೋಬೋದು, ಮಟ್ಟಿಂಗ್ ತೊಗೋರಿ, ಎರಡು ತೊಗೊಂಡು ಕೂಡ ಸಾಲ್ವ್ ಮಾಡ್ಬೋದು. ಈಗ ನಾವು ಪ್ಲಸ್ ಕ್ಯೂ ಮಾಡೋಣ. ಓಕೆ. ಸೊ ನೋಡಿ ಥರ್ಡ್ ಚಾರ್ಜನ್ನು ಪ್ಲೇಸ್ ಮಾಡಬೇಕು ಎಲ್ಲಿ, ಆನ್ ದ ಲೈನ್ ಜಾಯ್ನಿಂಗ್ ಆಫ್ 2 ಚಾರ್ಜಸ್. ಇನ್ ಲೈನ್ ಜಾಯ್ನಿಂಗ್ ಆಫ್ 2 ಚಾರ್ಜಸ್ ಅಂದರೆ ಮಿಡಲಲ್ಲೂ ಕೂಡ ನಾವು ಪ್ಲೇಸ್ ಮಾಡ್ಬೋದು, ಈ ಸೈಡು ಕೂಡ ಪ್ಲೇಸ್ ಮಾಡ್ಬೋದು, ಈ ಸೈಡು ಕೂಡ ಪ್ಲೇಸ್ ಮಾಡ್ಬೋದು. ಸೊ ನೋಡಿ ಇವಾಗ ಸಪೋಸ್ ಇಲ್ಲಿ ಪ್ಲೇಸ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಓಕೆನಾ. ಇಲ್ಲಿ ಚಾರ್ಜ್ ಕ್ಯೂ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇದು ಪ್ಲಸ್ ಇದೆ, ಪ್ಲಸ್ ಈ ಚಾರ್ಜ್ ಇದು ಇದನ್ನು ಫಸ್ಟ್ ಚಾರ್ಜ್ ಅಂದ್ಕೊಳ್ಳೋಣ, ಇದನ್ನು ಸೆಕೆಂಡ್ ಚಾರ್ಜ್ ಅಂದ್ಕೊಳ್ಳೋಣ. ಓಕೆನಾ. ಸೊ ಫಸ್ಟ್ ಚಾರ್ಜ್ ಕೂಡ ಈ ಚಾರ್ಜನ್ನು ರಿಪೆಲ್ ಮಾಡುತ್ತೆ ವಿತ್ ಅ ಫೋರ್ಸ್ ಆಫ್ F1. ಆಮೇಲೆ ಸೆಕೆಂಡ್ ಚಾರ್ಜ್ ಕೂಡ ಈ ಚಾರ್ಜನ್ನು ರಿಪೆಲ್ ಮಾಡುತ್ತೆ ವಿತ್ ಅ ಫೋರ್ಸ್ ಆಫ್ F2. ಸೊ ನೋಡಿ F1 ಮತ್ತು F2 ಎರಡು ಡೈರೆಕ್ಷನ್ ಸೇಮ್ ಇದೆ. ಸೊ ಕ್ಯಾನ್ಸಲ್ ಆಗೋದಿಲ್ಲ. ಕ್ಯಾನ್ಸಲ್ ಆಗಲಿಲ್ಲ ಅಂದಮೇಲೆ ನೆಟ್ ಫೋರ್ಸು 0 ಆಗಲ್ಲ. ಸೊ ಈ ಚಾರ್ಜನ್ನು ಈ ಸೈಡ್ ಪ್ಲೇಸ್ ಮಾಡೋಕ್ಕಾಗಲ್ಲ ಅಂದಂಗಾಯಿತು. ಈ ಸೈಡ್ ನೋಡೋಣ, ಇಲ್ಲೂ ಪ್ಲೇಸ್ ಮಾಡಿದಾಗ ಚಾರ್ಜನ್ನು ಇದನ್ಕಾಗಲ್ಲ ಇದು. ಓಕೆನಾ. ಈ ಕಡೆ ಬರೋಣ. ಈಗ ಇಲ್ಲಿ ಪ್ಲೇಸ್ ಮಾಡಿದಾಗ ಈ ಚಾರ್ಜನ್ನು ರಿಪೆಲ್ ಮಾಡುತ್ತೆ ವಿತ್ ಅ ಫೋರ್ಸ್ ಆಫ್ F2 ಅಗೇನ್. ಆಮೇಲೆ ಈ ಚಾರ್ಜ್ ಕೂಡ ಈ ಚಾರ್ಜನ್ನು ರಿಪೆಲ್ ಮಾಡುತ್ತೆ ವಿತ್ ಅ ಫೋರ್ಸ್ ಆಫ್ F1. ಸೊ ಇಲ್ಲೂ ಕೂಡ ಬೋತ್ ಫೋರ್ಸಸ್ ಆರ್ ಈಕ್ವಲ್ ಅಲ್ಲ, ಒಂದೇ ಡೈರೆಕ್ಷನಲ್ಲಿದೆ ಅಂತ ಅರ್ಥ. ಒಂದೇ ಡೈರೆಕ್ಷನಲ್ಲಿ ಇದ್ಮೇಲೆ ಅವು ಕ್ಯಾನ್ಸಲ್ ಆಗಲ್ಲ. ಕ್ಯಾನ್ಸಲ್ಲೇ ಆಗಲಿಲ್ಲ ಅಂದಮೇಲೆ ನೆಟ್ ಫೋರ್ಸ್ ಆನ್ ಚಾರ್ಜ್ ಕ್ಯೂ ಏನಿದೆಯಲ್ಲ ಅದು 0 ಆಗಲ್ಲ. ಸೊ ಇಕ್ವಿಲಿಬ್ರಿಯಮ್ ಆಗಲ್ಲ. ನಮಗೆ ಕಂಡೀಷನ್ ಕೊಟ್ಟಿರೋ ಕಂಡೀಷನ್ನೇ ಅದೇ ಇದೆ, ಥರ್ಡ್ ಚಾರ್ಜ್ ಈಸ್ ಇನ್ ಇಕ್ವಿಲಿಬ್ರಿಯಮ್ ಆಗಬೇಕದು. ಸೊ ಇನ್ನು ಬೇರೆ ನಮ್ಮ ಹತ್ರ ಜಾಗ ಇಲ್ಲ, ನಾವು ಹೇಗಾದರೂ ಮಾಡಿ ಇನ್ನು ಮಿಡಲಲ್ಲೇ ಇದ್ರ ಪ್ಲೇಸ್ಮೆಂಟ್ ಮಾಡಬೇಕು. ಓಕೆನಾ. ಸೊ ಇದು ಕೂಡ ರಾಂಗು, ಇದು ಕೂಡ ರಾಂಗು. ಸಪೋಸ್ ಇಲ್ಲೂ ಕೂಡ ನಾವು ಚಾರ್ಜ್ ಪುಟ್ ಮಾಡುವಾಗ ಮಿಡಲಲ್ಲಿ ಮಾಡೋದಿಲ್ಲ, ಕರೆಕ್ಟ್ ಎಕ್ಸಾಕ್ಟ್ಲಿ ಸೆಂಟ್ರಲ್ಲಿ ಮಾಡೋದಿಲ್ಲ. ನೋಡಿ ಯಾವುದು ಚಾರ್ಜ್ ಕಡಿಮೆ ಇದೆಯಲ್ಲ ವ್ಯಾಲ್ಯೂ, ಇದು ಪ್ಲಸ್ ಕ್ಯೂ, ಇದು ಪ್ಲಸ್ 4Q ಈಸ್ ಮ್ಯಾಕ್ಸಿಮಮ್ ಹಿಯರ್. ಸೊ ಯಾವ್ದು ಚಿಕ್ಕ ಚಾರ್ಜ್ ಇದೆಯಲ್ಲ ಅದ್ರ ಸಮೀಪ ನಾವು ಕ್ಯೂವನ್ನು ಪ್ಲೇಸ್ ಮಾಡೋಣ. ಸೊ ಈ ಡಿಸ್ಟೆನ್ಸ್, ಟೋಟಲ್ ಡಿಸ್ಟೆನ್ಸ್ ಏನಿದೆಯಲ್ಲ ಪ್ಲಸ್ Q to 4Q, ಇದನ್ನು L ಅಂತ ಅಂದ್ಕೊಳ್ಳೋಣ. ಅದೇ ಆವಾಗ ಈ ಡಿಸ್ಟೆನ್ಸ್ X ಅಂದ್ಕೊಳ್ಳೋಣ. ಸೊ ಕ್ಯೂದಿಂದ ಪ್ಲಸ್ 4Q ಇರೋ ಚಾರ್ಜ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ, L - X ಆಗುತ್ತೆ. ಓಕೆನಾ. ರೈಟ್. ಇವಾಗ ನೋಡಿ ಕೊಟ್ಟಿರೋ ಕ್ವಶನಲ್ಲಿ ಡಾಟಾ ನಮಗೇನಿದೆ, ಥರ್ಡ್ ಚಾರ್ಜ್ ಈಸ್ ಇನ್ ಇಕ್ವಿಲಿಬ್ರಿಯಮ್ ಅಂದರೆ ನೆಟ್ ಫೋರ್ಸ್ ಆನ್ ಕ್ಯೂ ಏನಿದೆಯಲ್ಲ ಅದು 0 ಇದೆ. ದಿಸ್ ಈಸ್ ಗಿವನ್. F net = 0 ಆದಾಗ ಇಲ್ಲೇನು ಫೋರ್ಸ್ ಆ್ಯಕ್ಟ್ ಆಗಿದೆಯಲ್ಲ, ಇ ಕ್ಯೂ ಮತ್ತು ಯು ಕ್ಯೂ ನಡುವರಿಗೆ, ಮತ್ತು ಇ ಕ್ಯೂದಿಂದ ಪ್ಲಸ್ ಇ ಕ್ಯೂ ಮತ್ತು ಪ್ಲಸ್ 4Q ಚಾರ್ಜ್ ನಡುವೆ ಏನು ಫೋರ್ಸ್ ಇದೆಯಲ್ಲ ಆವಾಗ ಅವು ಈಕ್ವಲ್ ಆಗುತ್ತೆ. ಅಂದರೆ F net 0 ಇದೆಯಲ್ಲ ನೋಡಿ, F1 + F2 = 0 ಇದೆ ಗಿವನ್ನು. ಆವಾಗ F1 = F2 ಆಗುತ್ತೆ. ಓಕೆನಾ. ಡೈರೆಕ್ಷನ್ ಇಂಪಾರ್ಟೆಂಟ್ ಇಲ್ಲಿ. ನೋಡಿ ಈಗ ಸ್ವಲ್ಪ ಫೋಕಸ್ ಮಾಡಿ ಇಲ್ಲಿ ಯಾವ ರೀತಿ ಇದು ಯಾಕೆ ಬಂತು ಅಂದರೆ, ಇದು ಪಾಸಿಟಿವ್ ಇದೆ, ಇದು ಪಾಸಿಟಿವ್ ಇದೆ. ಸೊ ಈ ಚಾರ್ಜನ್ನು ರಿಪೆಲ್ ಮಾಡುತ್ತೆ ಈ ಕಡೆ. ದಿಸ್ ಈಸ್ F1. ಓಕೆ. ಈ ಚಾರ್ಜು ಕೂಡ ಎರಡು ಸೇಮ್ ಪಾಸಿಟಿವ್ ಇದೆ. ಸೊ ಪ್ಲಸ್ 4Q ಇದನ್ನು ರಿಪೆಲ್ ಮಾಡುತ್ತೆ ಯಾವ ಕಡೆ, ಈ ಕಡೆ. ಇದು F2. ಇದು ಫೋರ್ಸ್ ಆನ್ ದಿಸ್ ಚಾರ್ಜ್ ಡ್ಯೂ ಟು ಪ್ಲಸ್ 4Q ಚಾರ್ಜ್. ಇದು ಫೋರ್ಸ್ ಆನ್ ದಿಸ್ ಚಾರ್ಜ್ ಡ್ಯೂ ಟು ಪ್ಲಸ್ Q ಚಾರ್ಜ್. ಇವಾಗ ನೋಡಿ ಎರಡು ಅಪೋಸಿಟ್ ಇವೆ. ಆಗಲೇ ನಾವು ಹೇಳಿದ್ವಿ ಇದು ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದಾಗ ತಾನೇ F net 0 ಬರೋದು. ಸೊ ಇದ್ರ ಮೀನಿಂಗ್ ಅಂದರೆ F1 - F2 = 0 ವಿಚ್ ಈಸ್ ಈಕ್ವಲ್ ಟು
ವಿಚ್ ಇಂಪ್ಲೈಸ್ F1 ಈಸ್ ಈಕ್ವಲ್ ಟು F2. ಸೊ ಇವಾಗ ಕೂಲಂಬ್ಸ್ ಲಾ ಅಪ್ಲೈ ಮಾಡೋಣ. F1 ಎಷ್ಟಾಗುತ್ತೆ, ಕೆ ದಿಸ್ ಚಾರ್ಜ್ ಕ್ಯೂ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಇದೆ, ಎಕ್ಸ್ ಸ್ಕ್ವೇರ್. ದಿಸ್ ಈಸ್ ಈಕ್ವಲ್ ಟು F2 ಎಷ್ಟಿದೆ, F2 ಯಾವ ಚಾರ್ಜು, ಈ ಚಾರ್ಜ್ನಿಂದ. ಸೊ ಅಂದರೆ ಈ ಎರಡು ಚಾರ್ಜ್ಗಳ ನಡುವೆ ಫೋರ್ಸ್ ಏನಿದೆಯಲ್ಲ ಅದು ಕೆ ಇಂಟು 4Q ಇಂಟು ಈ ಚಾರ್ಜ್ ಡಿವೈಡೆಡ್ ಬೈ ಈ ಡಿಸ್ಟೆನ್ಸ್ ಎಷ್ಟಿದೆ, ಎಲ್ ಮೈನಸ್ ಎಕ್ಸ್ ಇದೆ, ರೈಟ್. ಸೊ ಈ ಕೆ ಕ್ಯಾನ್ಸಲ್, ಕ್ಯೂ ಕ್ಯಾನ್ಸಲ್, ಕ್ಯಾಪಿಟಲ್ ಕ್ಯೂ ಕ್ಯಾನ್ಸಲ್. ಎಷ್ಟು ಬರುತ್ತೆಪ್ಪ ಆನ್ಸರ್ ಅಂದರೆ ಎಲ್ ಮೈನಸ್ ಎಕ್ಸ್ ಬ್ರಾಕೆಟ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 4. ಸೊ ಎರಡು ಕಡೆ ಸ್ಕ್ವೇರ್ ರೂಟ್ ಮಾಡಿದಾಗ ನಾವು ಎಲ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2 ಆಗುತ್ತೆ. ಓಕೆನಾ. ಇವಾಗ ನೋಡಿ ಇಲ್ಲಿ ಎರಡು ವ್ಯಾಲ್ಯೂ ಬರುತ್ತೆ. ಒಂದು ಎಲ್ ಮೈನಸ್ ಎಕ್ಸ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 2, ಇನ್ನೊಂದು ಎಲ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2. ಸೊ ಇದನ್ನು ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ ವ್ಯಾಲ್ಯೂ, ಎಲ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 2x, ಎಕ್ಸ್ ಈಸ್ ಈಕ್ವಲ್ ಟು ಈ ಕಡೆ ಹೋದಾಗ ಪ್ಲಸ್ 3x ಆಗುತ್ತೆ. ಸೊ ಎಲ್ ಬೈ 3 ಆಗುತ್ತೆ. ಅದೇ ರೀತಿ ಇದನ್ನು ಸಾಲ್ವ್ ಮಾಡಿದಾಗ ಎಲ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2x, ಎಲ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್, ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎಲ್ ಆಗುತ್ತೆ. ದಿಸ್ ಈಸ್ ನಾಟ್ ಪಾಸಿಬಲ್, ರೈಟ್. ದಿಸ್ ಈಸ್ ಕರೆಕ್ಟ್. ಹೇಗೆ ಎಲ್ ಮೈನಸಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ, ಲೆಂತು ಮೈನಸಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ. ಸೊ ಇದು ರಾಂಗು, ದಿಸ್ ಈಸ್ ಇಂಪಾಸಿಬಲ್, ಇದು ಕರೆಕ್ಟ್. ಸೊ ಇವಾಗ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ಎಲ್ ಬೈ 3 ಬತ್ತು. ಸಪೋಸ್ ಎಲ್ ವ್ಯಾಲ್ಯೂ ಏನಿದೆ ಅಲ್ಲ ಇಲ್ಲಿ ಅಂದ್ಕೊಳ್ಳಿ 9 ಇದೆ ಅಂತ. ಇಫ್ ಎಲ್ ಈಸ್ ಈಕ್ವಲ್ ಟು 9, ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ, 3 ಆಗುತ್ತೆ. ಅಂದರೆ ಎಕ್ಸ್ ವ್ಯಾಲ್ಯೂ 3, ಈ ಎಲ್ ಮೈನಸ್ ಎಕ್ಸ್ ವ್ಯಾಲ್ಯೂ 6 ಆಗುತ್ತೆ. ಅಂದರೆ ಈ ಚಾರ್ಜ್ ಏನಿದೆಯಲ್ಲ ಯಾವ ರೀತಿ ಡಿವೈಡ್ ಮಾಡಿತ್ತು ಆ ಲೆಂತನ್ನು 3:6, ಅಂದರೆ 1:3 ಡಿವೈಡ್ ಮಾಡಿತ್ತು. ಸೊ ಅದಕ್ಕೆ ನಾನು ಹೇಳಿದೆ ಯಾವುದು ವ್ಯಾಲ್ಯೂ ಚಾರ್ಜ್ ಕಡಿಮೆ ಇದೆಯಲ್ಲ ಅದ್ರ ಸಮೀಪ ನಾವು ಈ ಥರ್ಡ್ ಚಾರ್ಜನ್ನು ಇಡಬೇಕು ಅಂತ. ಓಕೆನಾ. ಡಿಸ್ಟೆನ್ಸ್ ನಾವೇನಿದೆಯಲ್ಲ ಸ್ಮಾಲರ್ ಚಾರ್ಜ್ ಯಾವುದಿದೆಯಲ್ಲ ಅದ್ರ ಕಡೆ ಕ್ಯೂವನ್ನು ಸ್ವಲ್ಪ ಸರಿಸಬೇಕು. ಆಮೇಲೆ ಇನ್ನೊಂದು ವಿಷಯ, ಈ ಎರಡು ಚಾರ್ಜ್ ಪಾಸಿಟಿವ್ ಇದೆ. ಥರ್ಡ್ ಚಾರ್ಜನ್ನು ನೋಡಿ, ಪಾಸಿಟಿವ್ ಚಾರ್ಜ್ ಇದೆ ಅಂದರೆ ಇಲ್ಲಿ ಪ್ಲಸ್ ಕ್ಯೂ ಇದೆ. ಇದ್ರ ಪ್ರಕಾರ ಪ್ಲಸ್ ಕ್ಯೂ ಚಾರ್ಜು, ಆಮೇಲೆ ಪ್ಲಸ್ 4Q ಚಾರ್ಜ್ ಇದ್ದಾಗ ಕ್ಯೂವನ್ನು ನಾವು ಮಿಡಲಲ್ಲಿ ಇಡಬೇಕು. ಅದೇ ರೀತಿ ಸಪೋಸ್ ಮೈನಸ್ ಕ್ಯೂ ಆಮೇಲೆ ಮೈನಸ್ 4Q ಚಾರ್ಜ್ ಇದ್ದಾಗಲೂ ಕೂಡ ನಾವು ಕ್ಯೂವನ್ನು ಮಿಡಲಲ್ಲಿ ಇರ್ಬೋದು. ಈಗ ನಾವು ಮಿಡಲಲ್ಲೇ ಇಟ್ಟಿದ್ದೀವಿ. ಸಪೋಸ್ ಬೇರೆ ಇತ್ತು, ಒಂದು ಚಾರ್ಜ್ ಪ್ಲಸ್ಸು ಇನ್ನೊಂದು ಚಾರ್ಜ್ ಮೈನಸ್ಸು, ಅಥವಾ ಒಂದು ಚಾರ್ಜ್ ಮೈನಸ್ಸು ಇನ್ನೊಂದು ಚಾರ್ಜ್ ಪ್ಲಸ್ಸು, ಬೇರೆ ಇದ್ದಾಗ ನಾವು ಕ್ಯೂವನ್ನು ಇಲ್ಲೂ ಇಡ್ಬೋದು ಅಥವಾ ಇಲ್ಲೂ ಇಡ್ಬೋದು. ಆ ಪ್ರಾಬ್ಲಮಲ್ಲಿ ಇಲ್ಲಿ ಇಟ್ಟಾಗ ನಮಗೆ ಸೊಲ್ಯೂಷನ್ ಸಿಗುತ್ತೆ. ಈಗ ನಾವು ಇಟ್ಟು ನೋಡಿದ್ವಿ, ಇಲ್ಲಿ ಈ ಜಾಗದಲ್ಲಿ ಪ್ಲೇಸ್ ಮಾಡಿ ಸಿಗಲಿಲ್ಲ ನಮಗೆ ವ್ಯಾಲ್ಯೂ. ಯಾವಾಗ ನಡುವೆ ಇಟ್ಟವಲ್ಲ ನಾವು, ಆವಾಗ ನಮಗೆ ಇಷ್ಟು ಪ್ರಾಬ್ಲಮ್ ಸಾಲ್ವ್ ಆಯಿತು. ಸೊ ಈ ರೀತಿ ದಿಸ್ ಈಸ್ ಟೈಪ್ 2, ಥರ್ಡ್ ಚಾರ್ಜ್ ಈಸ್ ಇನ್ ಈಕ್ವಿಲಿಬ್ರಿಯಮ್. ಈ ಪ್ರಾಬ್ಲಮ್ ನೋಡಿ, ಮೋಸ್ಟ್ ಫೇಮಸ್ ಪ್ರಾಬ್ಲಮ್ ಇದು ಕೂಡ ಇಂಪಾರ್ಟೆಂಟು. ಸೊ ಸೆಕೆಂಡ್ ಪ್ರಾಬ್ಲಮ್ಮು. ಸೊ ನೋಡಿ, ಈಗ ಎರಡು ಚಾರ್ಜ್ ಇವೆಲ್ಲ, ಒಂದು ಪ್ಲಸ್ ಚಾರ್ಜ್ ಇದೆ ಪ್ಲಸ್ ಕ್ಯೂ, ಸೆಕೆಂಡ್ ಚಾರ್ಜು ಮೈನಸ್ 9Q ಇದೆ. ಕ್ವಶನ್ ಅದೇ ರೀತಿ ಸೇಮ್, ಪ್ರೀವಿಯಸ್ಸಲ್ಲಿ ಕ್ವಶನಲ್ಲಿ ಏನಿತ್ತಲ್ಲ ಅದೇ ಸೇಮ್. ಬಟ್ ಇಲ್ಲಿ ಎರಡು ಚಾರ್ಜ್ ಪ್ಲಸ್ ಇದ್ದು ಕ್ವಶನ್ ಇದೆ, ವೇರ್ ಶುಡ್ ವಿ ಕೀಪ್ ಅ ಥರ್ಡ್ ಚಾರ್ಜ್ ಆನ್ ದ ಲೈನ್ ಜಾಯ್ನಿಂಗ್ ಆಫ್ 2 ಚಾರ್ಜಸ್ ಸಚ್ ದ್ಯಾಟ್ ಥರ್ಡ್ ಚಾರ್ಜ್ ಈಸ್ ಇನ್ ಈಕ್ವಿಲಿಬ್ರಿಯಮ್. ಓಕೆನಾ. ಸೊ ಇಲ್ಲಿ ಏನು ಟ್ರಿಕ್ ಇತ್ತು, ಎರಡು ಚಾರ್ಜ್ ಸೇಮ್ ಇದ್ದರೆ ಥರ್ಡ್ ಚಾರ್ಜು ಮಿಡಲಲ್ಲಿ ಇಡಬೇಕು, ಎರಡು ಚಾರ್ಜ್ ಮೈನಸ್ ಸೇಮ್ ಇದ್ದರೆ ಥರ್ಡ್ ಚಾರ್ಜು ಮಿಡಲಲ್ಲಿ ಇರಬೇಕು. ಬಟ್ ಇವಾಗ ಚಾರ್ಜ್ ಡಿಫ್ರೆಂಟ್ ಇದೆ, ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ. ಇವಾಗ ಥರ್ಡ್ ಚಾರ್ಜ್ ಎಲ್ಲಿ ಇಡಬೇಕು ಅನ್ನೋದು ಕ್ವಶನ್ನು. ಓಕೆ. ಸೊ ಸಾಲ್ವ್ ಮಾಡೋಣ, ನಾವು ನೋಡೋಣ. ಸಪೋಸ್ ಈಗೂ ಕೂಡ ಮಿಡಲಲ್ಲಿ ಇಟ್ಟಿದ್ದೀವಿ ಅಂತ ಅಂದ್ಕೊಳ್ಳೋಣ. ಲೆಟ್ ಸೊಲ್ಯೂಷನ್, ಲೆಟ್ ಥರ್ಡ್ ಚಾರ್ಜ್ ಬಿ ಪ್ಲಸ್ ಕ್ಯೂ. ನೋಡಿ, ಥರ್ಡ್ ಚಾರ್ಜ್ ಏನು ಲೆಟ್ ಅಂತ ನಾವು ತೊಗೋತೀವಲ್ಲ, ಇದನ್ನು ಪ್ಲಸ್ ಕ್ಯೂನು ತೊಗೋಬೋದು ಮೈನಸ್ ಕ್ಯೂನು ತೊಗೋಬೋದು. ಇವಾಗ ಪ್ಲಸ್ ಕ್ಯೂ ಇಲ್ಲಿ ಇಟ್ಟು ನೋಡೋಣ ಮಿಡಲಲ್ಲಿ. ಓಕೆನಾ. ಪ್ಲಸ್ ಕ್ಯೂ ಮಿಡಲಲ್ಲಿ ಇಟ್ಟು ನೋಡಿದ್ರೆ ನೋಡಿ, ಫೋರ್ಸ್ ಡ್ಯೂ ಟು ಚಾರ್ಜ್ 1 ಈ ಥರ್ಡ್ ಚಾರ್ಜ್ ಮೇಲೆ ಯಾವ ರೀತಿ ಆಗುತ್ತೆ, ಸೇಮ್ ಇದೆಯಲ್ಲ, ರಿಪೆಲ್ ಆಗುತ್ತೆ. ಸೊ F1. ಓಕೆನಾ. ಬಟ್ ಇಲ್ಲಿ ನೋಡಿ, ಇದು ಮೈನಸ್ ಚಾರ್ಜ್ ಇದೆ, ಇದು ಪ್ಲಸ್ ಚಾರ್ಜ್ ಇದೆ, ಎರಡು ಅಪೋಸಿಟ್ ಇದೆ.
ಸೊ ಅಟ್ರಾಕ್ಟ್ ಆಗುತ್ತೆ, ಹಾಗೂ ಕೂಡ ಫೋರ್ಸ್ ಡೈರೆಕ್ಷನ್ ಈ ಕಡೆನೇ ಇರುತ್ತೆ. ಸೊ ನೋಡಿ, ಎರಡು ಫೋರ್ಸ್ ಡೈರೆಕ್ಷನ್ ಸೇಮ್ ಇದೆ. ಸೇಮ್ ಡೈರೆಕ್ಷನ್ ಇದ್ದರೆ ಥರ್ಡ್ ಚಾರ್ಜ್ ಇನ್ ಇಕ್ವಿಲಿಬ್ರಿಯಂ ಬಂದರೆ ಕಂಡೀಷನ್ ಏನಿದೆ, ನೆಟ್ ಫೋರ್ಸ್ 0 ಆಗಬೇಕು. ನೆಟ್ ಫೋರ್ಸ್ 0 ಆಗಲ್ಲ ಇದೆ. ಸೊ ಆದ ಕಾರಣ ನಾವು ಈ ಚಾರ್ಜನ್ನು ಮಿಡಲಲ್ಲಿ ಪ್ಲೇಸ್ ಮಾಡಬಾರ್ದು. ಸಪೋಸ್ -q ಇದ್ದರೆ, -q ಇದ್ದಾಗ ಈ ಚಾರ್ಜ್ ಇದನ್ನು ರಿಪೆಲ್ ಮಾಡುತ್ತೆ, ಈ ಚಾರ್ಜ್ ಇದನ್ನು ಅಟ್ರಾಕ್ಟ್ ಮಾಡುತ್ತೆ, ಆಗಲೂ ಕೂಡ ನೆಟ್ ಫೋರ್ಸ್ 0 ಆಗೋದಿಲ್ಲ. ಸೊ ಮಿಡಲಲ್ಲಿ ಇಡೋ ಚಾನ್ಸೇ ಇಲ್ಲ, ಇಂಪಾಸಿಬಲ್ಲು. ಇನ್ನು ನಮಗೆ ಎರಡಿದೆ, ಈ ಸೈಡಲ್ಲಿ ಇಡಬೇಕು ಅಥವಾ ಈ ಸೈಡಲ್ಲಿ ಇಡಬೇಕು. ಅಲಾಂಗ್ ದ ಲೈನ್ ಜೈನಿಂಗಲ್ಲೇ ಇಡಬೇಕು, ಬಟ್ ಈ ಸೈಡು ಅಥವಾ ಈ ಸೈಡು ಅದು ನಮಗೆ ಗೊತ್ತಿಲ್ಲ. ಸೊ ನೋಡಿ, ಇಲ್ಲಿಟ್ಟು ನೋಡೋಣ. ಸಪೋಸ್ +q ಇಲ್ಲಿದೆ ಅಂತ ಅಂದ್ಕೊಳ್ಳೋಣ. ಸೊ ನೋಡಿ, ಇದು ಪ್ಲಸ್ ಚಾರ್ಜು, ಇದು ಪ್ಲಸ್ ಚಾರ್ಜು, ಅಗೇನ್ ರಿಪೆಲ್ ಆಗುತ್ತೆ. ಓಕೆನಾ, ರಿಪೆಲ್. ದಿಸ್ ಈಸ್ ಫೋರ್ಸ್ ಆನ್ ದಿಸ್ ಥರ್ಡ್ ಚಾರ್ಜ್ ಡ್ಯೂ ಟು ಫಸ್ಟ್ ಚಾರ್ಜ್. ಆಮೇಲೆ ಇದು ನೋಡಿ, ಅಟ್ರಾಕ್ಟ್ ಆಗುತ್ತೆ, ಆವಾಗ ಫೋರ್ಸ್ ಡೈರೆಕ್ಷನ್ ಈ ಕಡೆ ಆಗುತ್ತೆ, F2. ಇನ್ನು ಈ ಕಡೆ ಇಟ್ಟು ನೋಡೋಣ. ಸಪೋಸ್ ಥರ್ಡ್ ಚಾರ್ಜ್ ಇಲ್ಲಿತ್ತು ಅಂದರೆ ಏನಾಗುತ್ತೆ, ಇವಾಗ ಈ ಚಾರ್ಜ್ ಇದನ್ನು ರಿಪೆಲ್ ಮಾಡುತ್ತೆ, ಇದು F1. ಆಮೇಲೆ ಈ ಚಾರ್ಜ್ ಇದೇನು ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಈ ಥರ್ಡ್ ಚಾರ್ಜನ್ನು ಈ ಸೆಕೆಂಡ್ ಚಾರ್ಜ್ ಇದೆಯಲ್ಲ, ಇದು ಅಟ್ರಾಕ್ಟ್ ಮಾಡುತ್ತೆ, ಆವಾಗ ಫೋರ್ಸ್ ಡೈರೆಕ್ಷನ್ ಈ ಕಡೆ ಆಗುತ್ತೆ. ಸೊ ನೋಡಿ, ಎರಡು ಕಡೆ ಪಾಸಿಬಲ್ ಇದೆ. ಇದು ಫೋರ್ಸ್ ಎರಡು ಕೂಡ ಅಪೋಸಿಟ್ ಇದೆ. ಥರ್ಡ್ ಚಾರ್ಜನ್ನು ಇಲ್ಲೂ ಕೂಡ ಪ್ಲೇಸ್ ಮಾಡ್ಬೋದು. F1 F2 ಇಲ್ಲಿ ಅಪೋಸಿಟ್ ಇವೆ, ಇಲ್ಲೂ ಕೂಡ ನಾವು ಥರ್ಡ್ ಚಾರ್ಜನ್ನು ಪ್ಲೇಸ್ ಮಾಡಬಹುದು. ಹಾಗಾದರೆ ಆ್ಯಕ್ಚುಲಿ ನಾವು ಎಲ್ಲಿ ಪ್ಲೇಸ್ ಮಾಡಬೇಕು, ಎರಡು ಪಾಸಿಬಿಲಿಟಿ ಕರೆಕ್ಟ್ ಆಗಿವೆ. ಆವಾಗ ನಾನೊಂದು ಟ್ರಿಕ್ ಹೇಳ್ತೀನಿ ನಿಮಗೆ. ನೋಡಿ, ಟ್ರಿಕ್ ಏನಂದರೆ, ಎರಡು ಚಾರ್ಜು ಅಪೋಸಿಟ್ ಇದ್ದಾಗ, ಅಂದರೆ ಒಂದು ಚಾರ್ಜ್ ಪ್ಲಸ್ಸು ಇನ್ನೊಂದು ಚಾರ್ಜ್ ಮೈನಸ್ ಇದ್ದಾಗ, ಅಥವಾ ಫಸ್ಟ್ ಚಾರ್ಜು ಮೈನಸ್ಸು ಸೆಕೆಂಡ್ ಚಾರ್ಜ್ ಪ್ಲಸ್ ಇದ್ದಾಗ, ಥರ್ಡ್ ಚಾರ್ಜನ್ನು ನಾವು ಎಲ್ಲಿ ಪ್ಲೇಸ್ ಮಾಡಬೇಕು, ಫಸ್ಟ್ ಪಾಯಿಂಟು ಥರ್ಡ್ ಚಾರ್ಜನ್ನು ಔಟ್ಸೈಡ್ ದೀಸ್ ಟು ಚಾರ್ಜಸ್ ಪ್ಲೇಸ್ ಮಾಡಬೇಕು. ಇನ್ಸೈಡ್ ಮಿಡಲ್ ಅನ್ಕ ಆಗಲ್ಲ, ಪ್ಲೇಸ್ ಮಾಡಿದರೆ ಔಟ್ಸೈಡೇ ಮಾಡಬೇಕು. ಓಕೆನಾ, ಔಟ್ಸೈಡ್. ಎರಡನೇ ಟ್ರಿಕ್ ಏನು ಮಾಡಬೇಕು, ಎರಡನೇ ಟ್ರಿಕ್ ಏನಪ್ಪ ಅಂತಂದರೆ, ಇಲ್ಲಿ ಪ್ಲೇಸ್ ಮಾಡಬೇಕು. ಔಟ್ಸೈಡ್ ಎರಡು ಪಾಸಿಬಿಲಿಟಿ ಇದೆಲ್ಲ, ಇಲ್ಲಿ ಪ್ಲೇಸ್ ಮಾಡಬೇಕು. ಆವಾಗ ಯಾವ ಚಾರ್ಜ್ದು ವ್ಯಾಲ್ಯೂ ಕಡಿಮೆ ಇದೆಯಲ್ಲ, ಅಂದರೆ ನಿಯರ್ ಟು ಸ್ಮಾಲರ್ ಚಾರ್ಜ್, ಮೈನಸ್ ಇದೆ ಇಲ್ಲೋ ಅದ್ರ ಬಗ್ಗೆ ಡೋಂಟ್ ಕೇರ್. ವ್ಯಾಲ್ಯೂ ಯಾವುದಿದೆ, ಇದು 1q ಇದೆ, ಇದು 9q ಇದೆ. ಹಾಗಾದರೆ ಸ್ಮಾಲರ್ ಚಾರ್ಜ್ ಯಾವುದು, +q ಆಯ್ತಲ್ಲ. ಸೊ ಇಲ್ಲಿ ಇದು ಕರೆಕ್ಟ್. ಇದನ್ನು ನಾವು ಇಲ್ಲಿ ಪ್ಲೇಸ್ ಮಾಡಬೇಕು, ಇಲ್ಲಿ ಪ್ಲೇಸ್ ಮಾಡಬಾರ್ದು. ಇದೇ ಇದು ಟ್ರಿಕ್ಸು. ಯಾಕೆ ಪ್ಲೇಸ್ ಮಾಡಬಾರ್ದು, ಇಲ್ಲಿ ಯಾಕೆ ಪ್ಲೇಸ್ ಮಾಡಬಾರ್ದು ಅಂದರೆ, ನೋಡಿ, ಸಪೋಸ್ ಇಲ್ಲಿಗೆ ನಾವು ಪ್ಲೇಸ್ ಮಾಡಿದ್ಮೇಲೆ ನಮಗೇನು ಬೇಕು, ಎರಡು ಫೋರ್ಸ್ ನಿಯರ್ಲಿ ಈಕ್ವಲ್ ಆಗಬೇಕು. ಈಕ್ವಲ್ ಆದಾಗ, ಈಕ್ವಲ್ ಆ್ಯಂಡ್ ಅಪೋಸಿಟ್ ಇದ್ದಾಗ ಅದು ನೆಟ್ ಫೋರ್ಸ್ 0 ಆಗುತ್ತೆ. F1 - F2 = 0 ಆಗಬೇಕಲ್ಲ, F ನೆಟ್ 0 ಆಗಬೇಕಲ್ಲ. ಅದಕ್ಕೆ ಇದು ನೋಡಿ, ಇದು ತುಂಬ ದೂರ ಇದೆ ಈ ಚಾರ್ಜಿಂದ, ಬಟ್ ಈ ಚಾರ್ಜು ಸಮೀಪ ಇದೆ. ಇದು ಹೈ ಚಾರ್ಜ್ ಇದೆ, ಹೈ ಚಾರ್ಜ್ ಇದ್ಕೊಂಡು ಇದು ಸಮೀಪ ಇದೆ ಈ ಥರ್ಡ್ ಚಾರ್ಜ್ ಜೊತೆ. ಇದು ಡೆಫಿನೆಟ್ಲಿ ತುಂಬ ಜಾಸ್ತಿ ಫೋರ್ಸಿಂದ ಥರ್ಡ್ ಚಾರ್ಜನ್ನು ಅಟ್ಯಾಕ್ ಮಾಡುತ್ತೆ, ಬಟ್ ಇದಕ್ಕೆ ಫೋರ್ಸ್ ಕಡಿಮೆ ಆಗುತ್ತೆ. ಈ ಫೋರ್ಸನ್ನು ನಾವು ಬ್ಯಾಲೆನ್ಸ್ ಮಾಡಬೇಕಪ್ಪ ಅಂತಂದರೆ ಈ ಥರ್ಡ್ ಚಾರ್ಜನ್ನು ಇಲ್ಲಿಗೆ ಬದಲು ಇಲ್ಲಿ ಪ್ಲೇಸ್ ಮಾಡಬೇಕು. ಯಾಕಂದರೆ ಈ ಚಾರ್ಜ್ ಜಾಸ್ತಿ ಇದೆಯಲ್ಲ ವ್ಯಾಲ್ಯೂ, ಡೆಫಿನೆಟ್ಲಿ ಎಷ್ಟೇ ದೂರದಲ್ಲಿದ್ರೂ ಈ ಫೋರ್ಸನ್ನು ಬ್ಯಾಲೆನ್ಸ್ ಮಾಡೇ ಮಾಡುತ್ತೆ. ಸಪೋಸ್ ನೀವು ಇಲ್ಲಿಟ್ಟಿದ್ರೆ ಈ ಚಾರ್ಜ್ ತುಂಬ ಜಾಸ್ತಿ ಆಗುತ್ತೆ ಕಂಪೇರ್ ಟು ಈ ಫೋರ್ಸ್ ತುಂಬ ಜಾಸ್ತಿ ಆಗುತ್ತೆ ಕಂಪೇರ್ ಟು ಫೋರ್ಸ್ ಡ್ಯೂ ಟು ದಿಸ್ ಚಾರ್ಜ್ Q1. ಆದ ಕಾರಣ ನಾವು ಈ ಥರ್ಡ್ ಚಾರ್ಜನ್ನು ಯಾವ ಚಾರ್ಜ್ ವ್ಯಾಲ್ಯೂ ಕಡಿಮೆ ಇದೆಯಲ್ಲ ಅದ್ರ ಸಮೀಪ ಪ್ಲೇಸ್ ಮಾಡಬೇಕು. ಫಸ್ಟ್ ಕಂಡೀಷನ್ ಔಟ್ಸೈಡ್, ಅದನ್ನು ಹಾಗೆ ಮೇಂಟೈನ್ ಮಾಡಬೇಕು. ಇದು ಈ ಪ್ರಾಬ್ಲಮ್ಗೆ ಟ್ರಿಕ್ಕು. ಪ್ರಿವಿಯಸ್ ಪ್ರಾಬ್ಲಮಲ್ಲಿ ಏನು ಹೇಳಿದ್ದೆ ನಾನು, ಎರಡು ಚಾರ್ಜ್ ಸೇಮ್ ಇರಲಿ, ಪ್ಲಸ್ ಇರಲಿ ಅಥವಾ ಮೈನಸ್ ಇರಲಿ, ಚಾರ್ಜನ್ನು ಮಿಡಲಲ್ಲಿ ಪ್ಲೇಸ್ ಮಾಡಬೇಕು. ಎರಡನೇ ಟ್ರಿಕ್ ಏನು, ಇಲ್ಲಿಯೂ ಕೂಡ ನಾವು ಯಾವ ಚಾರ್ಜ್ ವ್ಯಾಲ್ಯೂ ಸ್ಮಾಲ್ ಇದೆಯಲ್ಲ ಅದರ ಸಮೀಪನಲ್ಲಿ ಪ್ಲೇಸ್ ಮಾಡಬೇಕು. ಹೆಚ್ಚಿಗೆ ವ್ಯಾಲ್ಯೂ ಇರೋ ಚಾರ್ಜ್ ಸಮೀಪ ಪ್ಲೇಸ್ ಮಾಡಬಾರ್ದು. ಇಲ್ಲಿ 4q ಇತ್ತು, ಇಲ್ಲಿ +q ಇತ್ತು. ನಾವು ಪ್ಲೇಸ್ ಎಲ್ಲಿ ಮಾಡಿದ್ವಿ ನೋಡಿ, ಎಕ್ಸ್ ಸ್ಮಾಲರ್ ಡಿಸ್ಟೆನ್ಸ್ ಇದೆಯಲ್ಲ, L/3 ಬತ್ತು, x = 3 ಬತ್ತು, L - x 6 ಬತ್ತು. ಅಂದರೆ ಥರ್ಡ್ ಚಾರ್ಜಿಂದ ಎರಡನೇ ಚಾರ್ಜ್ ಡಿಸ್ಟೆನ್ಸ್ ಜಾಸ್ತಿ ಆಯಿತು, ಥರ್ಡ್ ಚಾರ್ಜ್ಗೆ ಮತ್ತು ಫಸ್ಟ್ ಚಾರ್ಜ್ಗೆ ಇರೋ ಡಿಸ್ಟೆನ್ಸು ಕಡಿಮೆ ಆಯಿತು. 3 ಇದು 6. ಸೊ ಇದು ಪ್ರೂವ್ ಮಾಡುತ್ತೆ. ಆದ ಕಾರಣ ನಾವು ಸ್ಮಾಲರ್ ವ್ಯಾಲ್ಯೂ ಯಾವುದಿದೆಯಲ್ಲ ಅದರ ಸಮೀಪ ಥರ್ಡ್ ಚಾರ್ಜನ್ನು ಪ್ಲೇಸ್ ಮಾಡಬೇಕು. ಸೊ ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡೋಣ. ಈಗ ಈ ಟ್ರಿಕ್ ನೆನಪಿರಲಿ, ಇದೇ ಟ್ರಿಕ್ಕು, ಇದು ಈ ರೀತಿಯೇ ಇರುತ್ತೆ. ಸೊ ಈ ಡಿಸ್ಟೆನ್ಸ್ ಏನಿದೆಯಲ್ಲ ಥರ್ಡ್ ಚಾರ್ಜಿಂದ ಈ +qಗೆ, ಇದನ್ನು x ಇದೆ ಅಂತ ಅಂದ್ಕೊಳ್ಳೋಣ. ಫಸ್ಟ್ ಚಾರ್ಜ್ಗೆ ಮತ್ತು ಸೆಕೆಂಡ್ ಚಾರ್ಜ್ಗೆ ಡಿಸ್ಟೆನ್ಸ್ L, ಫಸ್ಟ್ ಚಾರ್ಜ್ಗೆ ಮತ್ತು ಥರ್ಡ್ ಚಾರ್ಜ್ಗೆ ಇರೋ ಡಿಸ್ಟೆನ್ಸ್ x,
ಫಸ್ಟ್ ಚಾರ್ಜು ಮತ್ತು ಥರ್ಡ್ ಚಾರ್ಜು ಮತ್ತು ಸೆಕೆಂಡ್ ಚಾರ್ಜ್ ಇರೋ ಡಿಸ್ಟೆನ್ಸು ಎಲ್ ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಇವಾಗ ನೆಟ್ ಫೋರ್ಸ್ ಏನಿದೆ ಥರ್ಡ್ ಚಾರ್ಜ್ ಮೇಲೆ 0, ಯಾಕಂದರೆ ಅದೇ ನಮ್ಮ ಕಂಡೀಷನು. ಎಫ್ ನೆಟ್ ದಿಸ್ ಇಂಪ್ಲೈಸ್ F1 = F2. F1 ಎಷ್ಟಾಗಿದೆ, ಇದನ್ನು F1 ಅಂದ್ಕೊಳ್ಳೋಣ, ಓಕೆನಾ. ಸೊ ಕೆ ಕ್ಯೂ ಇಂಟು ಕ್ಯಾಪಿಟಲ್ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಕೆ 9Q ಇಂಟು ಕ್ಯಾಪಿಟಲ್ ಕ್ಯೂ ಡಿವೈಡೆಡ್ ಬೈ ಏನಿದೆ ಈಗ ಎಲ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಎಲ್ ಪ್ಲಸ್ ಎಕ್ಸ್ ಬ್ರ್ಯಾಕೆಟ್ ಸ್ಕ್ವೇರ್. ಈಗ ನೋಡಿ ಈ ಕೆ ಕ್ಯಾನ್ಸಲ್ಲು, ಕ್ಯಾಪಿಟಲ್ ಕ್ಯೂ ಕ್ಯಾನ್ಸಲ್, ಸ್ಮಾಲ್ ಕ್ಯೂ ಕ್ಯಾನ್ಸಲ್. ಉಳಿತೇನಪ್ಪ ಅಂತಂದರೆ ಎಲ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಹೋಲ್ ಬ್ರ್ಯಾಕೆಟ್ ಸ್ಕ್ವೇರ್ ಈಸ್ ಈಕ್ವಲ್ ಟು 9. ಓಕೆನಾ. ಇದನ್ನು ಸಾಲ್ವ್ ಮಾಡಿದಾಗ ಸ್ಕ್ವೇರ್ ರೂಟ್ ಮಾಡಿದಾಗ ಎಲ್ ಪ್ಲಸ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು +or-3 ಆಗುತ್ತೆ ವ್ಯಾಲ್ಯೂ. ನೆಕ್ಸ್ಟ್ ಎಲ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 3x, ಎಲ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು -3x. ಓಕೆನಾ. ಈ ಎಕ್ಸ್ನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ದೆ ನಾನು. ಸೊ ಇದನ್ನು ಸಾಲ್ವ್ ಮಾಡಿದಾಗ ಎಲ್ ವ್ಯಾಲ್ಯೂ ಎಷ್ಟು ಬರುತ್ತೆ, ಎಕ್ಸ್ ವ್ಯಾಲ್ಯೂ -2x ಅಂದರೆ ಎಲ್ ಡಿವೈಡೆಡ್ ಬೈ 2 ಆಗುತ್ತೆ. ಎಕ್ಸನ್ನು ಈ ಸೈಡ್ ಓದಿ ಸಾಲ್ವ್ ಮಾಡಿದಾಗ. ಅದೇ ರೀತಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು -L/4. ಸೊ ಮೈನಸ್ ಇದೆಯಲ್ಲ, ದಿಸ್ ಈಸ್ ನಾಟ್ ಪಾಸಿಬಲ್. ಸೊ ಇದು ನಮ್ಮ ವ್ಯಾಲ್ಯೂ ಕರೆಕ್ಟ್ ಆಗುತ್ತೆ. ಓಕೆನಾ. ಸೊ ನೋಡಿ ಸೊಲ್ಯೂಷನ್ ಏನಪ್ಪ ಅಂತಂದರೆ ಥರ್ಡ್ ಚಾರ್ಜನ್ನು ನಾವು ಈ ಎಲ್ ಡಿವೈಡೆಡ್ ಬೈ 2 ಡಿಸ್ಟೆನ್ಸಲ್ಲಿ ಇಟ್ಟಾಗ ನಮ್ಮದು ಥರ್ಡ್ ಚಾರ್ಜ್ ಬಿ ಏನಿದೆಯಲ್ಲ ಎಫ್ ನೆಟ್ = 0 ಕಂಡೀಷನ್ ಏನಿದೆಯಲ್ಲ ಅದು ಪ್ರೂಫ್ ಆಗುತ್ತೆ. ಇದೇ ಈ ಕ್ವಶನ್ಗೆ ಆನ್ಸರು. ಅಂದರೆ ಥರ್ಡ್ ಚಾರ್ಜ್ ಈಸ್ ಇನ್ ಇಕ್ವಿಲಿಬ್ರಿಯಮ್. ಓಕೆನಾ. ಸೊ ಇದು ಇದಕ್ಕೆ ಸೊಲ್ಯೂಷನ್.